ನೋಡಿ, ಸಂಸಾರವೇ ದುಃಖಮಯ, ಶರೀರ ರೋಗಮಯ. ಎಲ್ಲರೂ ಸಂಸಾರದಲ್ಲೇ ಇದ್ದೀರಿ. ಸಂಸಾರದಲ್ಲಿ ನೀವು ದುಃಖವನ್ನೇ ಅನುಭವಿಸ್ತೀರಿ ಹೊರತು ಸುಖ ಏನಂತೂ ನನಗೇನು ಕಾಣಿಸೋದಿಲ್ಲ. ಕಾಣಿಸುತ್ತೆ ಇಲ್ಲ. ಶರೀರ ಐತೆ ಅಂದರೆ ರೋಗ ಇದ್ದದ್ದೇ ಅಲ್ಲ. ಪ್ರತಿಯೊಬ್ಬರಿಗೂ ಶರೀರ ರೋಗ ಇದ್ದೇ ಇರುತ್ತೆ. ಇದನ್ನು ನಿವಾರಣೆ ಮಾಡೋಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿ ಹೋದರೂ ಬರಲ್ಲ. ಅದು ಸಾಕ್ಷಾತ್ ಭಗವಂತರಿದ್ದರಿಗೆ ಹೋಗಬೇಕು. ಯಾರು ಭಗವಂತರು? ಯಾರು? ದೇವರು ಯಾರು? ನಮಗೆ ಅರಹಂತರು ಸಿದ್ಧರು ಎರಡೇ ಜನ ದೇವರು, ಬಾಕಿ ಉಳಿದವರು ದೇವರಲ್ಲ. ಗುರುಗಳು ಯಾರು? ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು, ಗುರುಗಳು. ಶಾಸ್ತ್ರ ಯಾವುದು ಐತಿ ನಮ್ಮದು? ಕೇವಲ ಜ್ಞಾನದಿಂದ ಹೊರಟಂಥ ದಿವ್ಯಧ್ವನಿಯೇ ಶಾಸ್ತ್ರ ಆಗಿರುತ್ತೆ, ಮತ್ತು ಬೇರೆ ಏನೂ ಇಲ್ಲ. ಆದ್ದರಿಂದ ಅದನ್ನು ನಾವು ಕೇಳಿ ತಿಳ್ಕೊಂಡು ಸ್ವಲ್ಪ ನಮ್ಮ ಆತ್ಮನನ್ನು ಶುದ್ಧಾತ್ಮನನ್ನಾಗಿ ಮಾಡಬೇಕು ಅಂತ ಭಾವನೆ ಇದ್ದರೆ ನಿತ್ಯ ಪೂಜೆ ಮಾಡಬೇಕು, ನಿತ್ಯ ಗುರು ಸೇವೆ ಮಾಡಬೇಕು, ನಿತ್ಯ ನಾವು ಶಾಸ್ತ್ರ ಸ್ವಾಧ್ಯಾಯ ಮಾಡಬೇಕು. ನೀವು ಇಡೀ ದಿವಸ ಸ್ವಾಧ್ಯಾಯ ಮಾಡೋದಲ್ಲ, 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ ಸಾಕು. ಅದನ್ನು ನೀವು ಸತ್ಯಾಗಿ ಜ್ಞಾನದಲ್ಲಿ ತುಂಬಬೇಕು. ಆಮೇಲೆ ಏನಾಗ್ತದೆ ಅಂದರೆ ನಿಮ್ಗೆ ಅದರ ಮುಂದಿನ ಅರ್ಥ ನಿಮಗೂ ಅನುಭವ ಆಗ್ತದೆ. ಯಾಕೆಂದರೆ ನಮ್ಮ ಜ್ಞಾನವೇ ಮುಖ್ಯ ಇರೋದು. ಜ್ಞಾನದಲ್ಲಿ ಏನೈತಿ? ಏನೂ ಇಲ್ಲ. ನಾವು ಭಗವಂತನ ಧ್ಯಾನ ಮಾಡೋದ್ರಿಂದ ನಮ್ಮ ಕರ್ಮ ಕ್ಷಯ ಆಗುತ್ತೆ. ನಾವು ಸ್ವಾಧ್ಯಾಯ ಮಾಡೋದ್ರಿಂದ ಅದರಲ್ಲೂ ನಮ್ಮ ಪಾಪ ಕ್ಷಯ ಆಗುತ್ತೆ, ನಮಗೆ ಮುಂದಿನ ದಾರಿ ಸಿಗ್ತದೆ. ನಾವು ದಾನ ಮಾಡೋದ್ರಿಂದ ನಮಗೆ ಮುಂದಿನ ಏಳಿಗೆಗೆ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಈ ಗುಡ್ಡದಲ್ಲಿ ನಾವು ಹಿಂದೆ 6 ವರ್ಷದ ಹಿಂದೆ ಬಂದಾಗ ಏನೂ ಇರಲ್ಲ. ಇಲ್ಲಿ ಒಂದು ಭಗವಂತ ಮಂದಿರ ಒಂದಿತ್ತಷ್ಟೇ. ಈಗ ನೋಡಿದ್ರೆ ನಮಗೆ ಇದು ಹೌದೋ ಬುದ್ಧಗಿರಿ ಅಲ್ಲೋ ಅಂಬೋದು ನಮಗೆ ಗೊತ್ತಾಗಲ್ಲ. ಅಂದರೆ ಆವಾಗ ನಾವು ಬಂದು ಈಗ ನೋಡಿದರೆ ನಮಗೆ ಅದಿಗಿದೆ ಅಂತ ವ್ಯತ್ಯಾಸ ಆಗೈತಿ. ಹಾಗಾಗಿ ಅದು ಹೆಂಗಾತು? ನೀವೆಲ್ಲ ದಾನ ಕೊಟ್ಟದ್ರಿಂದ ಅವರ ಮಾರ್ಗದರ್ಶನದಿಂದ ಇದೆಲ್ಲ ಆಯಿತು. ಕಷ್ಟಗಳು ಎಲ್ಲರಿಗೂ ಬರ್ತವೆ, ತೊಂದರೆಗಳು ಎಲ್ಲರಿಗೂ ಬರ್ತವೆ. ಆ ತೊಂದರೆಗಳನ್ನು ನಾವು ಚಿಂತೆ ಮಾಡಬಾರ್ದು. ಚಂದ್ರ ಅಥವಾ ಚಿಂತೆ ಮಾಡ್ತಾ ಕೂತ್ಕೊಂತ ಏನೂ ಆಗಲ್ಲ. ಭಗವಂತ ಧ್ಯಾನ ಮಾಡೋದು ನಮ್ಮ ಕಾರ್ಯ ಮುಂದುವರಿಸ್ತಾ ಇರೋದು. ಇದರಲ್ಲಿ ಮಾಡಿದ್ರೆ ಮಾತ್ರ ನಿಮ್ಮದೆಲ್ಲ ಕಾರ್ಯಗಳು ಇದಾಗ್ತದೆ. ಆದ್ದರಿಂದ ನೋಡಿ, ನೀವು ಸ್ವಲ್ಪ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ಏನಾದರೂ ಶ್ರಾವಕಿಯರಿಂದ ಹಿಡಿದು ಮುಂದಿನ ಮಾರ್ಗದರ್ಶಕರು ಅದೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನಿಂದ ಮುಂದುವರಿಸಿ. ಮತ್ತೇನು ಇದರಾಗೇನು ವಿಶೇಷ ಏನಿಲ್ಲ. ನಾವೇನು ಹೇಳ್ಬಿಡ್ತೀವಿ, ಬರೀ ಬಾಯಿಗೆ ಹೋಗ್ಬಿಡ್ತೀವಿ. ನಾವು ಮಹಾರಾಜರುಗಳು ಕೂಡ ಒಂದು ದುಡ್ಡು ಗಂಟೆ ಇರಲ್ಲ, ನಮ್ಮ ಹತ್ರ ಯಾವುದೂ ಇರಲ್ಲ. ನಮ್ಮಲ್ಲಿ ಇರೋದೇನೈತೆ? ಸ್ವಲ್ಪ ಜ್ಞಾನ. ಅದನ್ನು ನಿಮಗೆ ಹೇಳೋಗ್ಬಿಡೋದು ಇಷ್ಟೇ. ನೀವು ಮಾಡಿದ್ರೆ ನಿಮಗಾಯ್ತು, ಮಾಡದಿದ್ದರೂ ನಮಗೇನು ಸಿಕ್ಕಲ್ಲ ಅದು. ಹಾಗಾಗಿ ನೋಡಿ, ಏನಾದರೂ ಅವ್ರಿಗೆ ಮುಂದಿನ ದಾರಿಗೆಲ್ಲ ಸ್ವಲ್ಪ ಪ್ರಯತ್ನ ಮಾಡಿಕೊಡಿ. ಊರಿನ ಪಕ್ಕದ ಊರಿನವರು ಎಲ್ಲ ಸೇರ್ಕೊಂಡು ಮತ್ತು ಹೊರಗಡೆಯಿಂದ ಅವರು ಪ್ರಯತ್ನ ಮಾಡ್ತಾರೆ. ಆದಷ್ಟು ಏನಾದರೂ ಮಾಡಿ ಮುಂದಿನ ದಾರಿ ಮಾಡಿ ಇದನ್ನು ಮತ್ತು ಇನ್ನೂ ಇಂಪ್ರೂವ್ ಮಾಡ್ತಾರೆ. ಇನ್ನೂ ಭಾಳ ಕೆಲಸ ಐತಿ. ಈಗ ಸ್ವಲ್ಪ ಅರ್ಧ ಆಗಲ್ಲ, ಇನ್ನು ಇದರ ಡಬಲ್ ಕೆಲಸ ಐತಿ. ಅದೆಲ್ಲ ಪೂರೈಸ್ಬೇಕಲ್ಲ. ಅವರು ಏನು ಮಾಡ್ಬೇಕಾಗ್ತದೆ? ಅವರೇನು ಕಡಿದು ಹೊತ್ತು ಮಾಡೋಕ್ಕಾಗಲ್ಲ. ಆದ್ದರಿಂದ ಅವ್ರ ಪ್ರಯತ್ನಕ್ಕೆ ನೀವು ಸ್ವಲ್ಪ ಬೆಂಬಲರಾಗಿ, ಊರಿನವರು ಆಗಬೇಕು, ಹೊರಗಡೆಯವರು ಆಗಬೇಕು, ಎಲ್ಲರೂ ಸಹಾಯ ಮಾಡಿ. ಈ ಕೆಲಸದಲ್ಲೂ ಸಹಾಯ ಬೇಕು, ಕೆಲಸ ಮಾಡೋರು ಬೇಕು, ಎಲ್ಲರೂ ಬೇಕಪ್ಪ. ಅದು ಏನು ಮಾತ್ರ ಮಾಡಿ ನೋಡಿ. ಹಾಗಾಗಿ ಮತ್ತು ನಾವು ಹೆಚ್ಚಿಗೆ ಹೇಳೋದು ಏನೈತಿ? ಈಗ ಅವರು ಪ್ರವಚನ ಕೇಳಬೇಕಲ್ಲ ನಾವು. ಹಾಗಾಗಿ ನಮ್ಮ ಇಲ್ಲಿ ವಿರಾಮ ಮಾಡ್ತೀವಿ. ಅಹಿಂಸಾ ಪರಮೋ ಧರ್ಮಕ್ಕೆ